ನಾಸಿಕಪಾನ ಅಂತ ಹೇಳಿದರೆ ಮೂಗಿನಿಂದ ನೀರನ್ನು ಕುಡಿಯುವಂಥದ್ದು ಅಥವಾ ಮೂಗಿನಿಂದ ನೀರಿನ ಆಚಮನೆ ಮಾಡುವಂಥದ್ದು. ಯೋಗ ಮತ್ತು ಆಯುರ್ವೇದದ ಒಂದು ಕನ್ಸೆಪ್ಟಿನ ಪ್ರಕಾರ ನಮ್ಮ ದೇಹದಲ್ಲಿ ಒಂದು ಅಮೃತದ ಅಂಶ ಪ್ರತಿನಿತ್ಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಯಾರೈತೆ ಹೇಳ್ತಾರೆ ಅಲ್ಲಿ ಶೇಖರಣೆ ಆಗಿರುತ್ತೆ ಅಂತೆ. ನಾಸಿಕಪಾನ ಅಂತ ಹೇಳೋದು ಬೆಳಗ್ಗೆ ಎದ್ದ ತಕ್ಷಣ ಬಾಯಿಂದ ಎಲ್ಲರೂ ನೀರು ಕುಡಿತಾರೆ. ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ಅಂತ ನಾವು ಹಲವಾರು ಬಾರಿ ಆಯುಷ್ ಟಿವಿ ಆಯುರ್ವೇದ ದಿನಚರಿ ಸೆಗ್ಮೆಂಟ್ ಅಲ್ಲಿ ಮಾತಾಡಿದ್ದೇವೆ. ಮೂಗಿನಿಂದ ನೀರನ್ನು ಕುಡಿಯುವಂತಹ ಒಂದು ಅಭ್ಯಾಸ ಹೇಗೆ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಉಗುರು ಬೆಚ್ಚಗಿರುವಂತಹ ನೀರನ್ನು ತಗೊಂಡ್ಬಿಟ್ಟು ಅದನ್ನ ಬಾಯ್ಲ್ ಮಾಡಿ ಅದು ಕೂಲ್ ಆಗ್ತಾ ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಆ ನೀರನ್ನು ನಮ್ಮ ಜಲನೇತಿ ಪಾಟ್ ಏನು ಬರುತ್ತೆ ಅಥವಾ ನೇತಿ ಅಂತ ನಾವು ಏನು ಮಾಡ್ತೇವೆ ಯೋಗದಲ್ಲಿ, ಆ ಜಲನೇತಿ ಪಾಟ್ ಅಥವಾ ಒಂದು ಚಿಕ್ಕ ಪಾಟ್ನಂತಹ ವಸ್ತುವನ್ನು ತೊಗೊಂಡ್ಬಂದ್ಬಿಟ್ಟು ಕ್ಲೀನ್ ಮಾಡಿ ಅದರಲ್ಲಿ ಹಾಕಿಬಿಟ್ಟು ನೀರಿನ ಸೇವನೆ ಮಾಡಲಿಕ್ಕೆ ಶುರು ಮಾಡಬೇಕು. ಹೇಗೆ ಮಾಡೋದು ಅಂತ ಹೇಳಿದರೆ, ಮೂಗಿನಿಂದ ಸೇವನೆ ಮಾಡೋದು. ಮೂಗಿನಿಂದ ಕೂಡ ತುಂಬ ಜಾಸ್ತಿ ನೀರನ್ನು ಸೇವನೆ ಮಾಡುವಂಥ ಒಂದು ಉಲ್ಲೇಖ ಇದೆ, ಆದರೆ ಅಷ್ಟೊಂದು ಮಾಡ್ಲಿಕ್ಕೆ ಇವಾಗ ಆಗಲ್ಲ. ಸ್ವಲ್ಪ ನೀರಿನ ಸೇವನೆ ಮಾಡಿದರೂ ಕೂಡ ಆಗುತ್ತೆ.